ನಮಸ್ಕಾರ ಎಲ್ಲರಿಗೂ ಮಾಸ್ಟರ್ ನರ್ಸಿಂಗ್ ಕ್ಲಾಸಸ್ಗೆ ಸ್ವಾಗತ. ನಾನು ನಿಮ್ಮ ನಾಗರಾಜ್ ಸರ್. ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದೀನಿ ಅಂತಂದ್ರೆ ಸಿಆರ್ಇ ಎಕ್ಸಾಮ್ಸ್ ಮತ್ತು ಅದರ ಔಟ್ಪುಟ್ ಇದನ್ನು ಸ್ವಲ್ಪ ಡಿಸ್ಕಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ನ ನಿಮಗೆ ಕ್ಲಾರಿಟಿ ಮಾಡಿಕೊಟ್ಟು ಸ್ವಲ್ಪ ನಿಮ್ಗೆ ಮೋಟಿವೇಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದೀನಿ. ಮೇನ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ನಿಮ್ ಜೊತೆ ಏನಾಗಿದೆ ಇದು ಸಿಆರ್ಇ ಎಕ್ಸಾಮ್ ಅಲ್ಲಿ ಇದು ತಪ್ಪಾಗಿದೆ, ಇದನ್ನ ಯಾರು ಜಸ್ಟಿಫೈ ಮಾಡ್ಕೊಳಕ್ ರೆಡಿ ಇಲ್ಲ. ಬಿಕಾಸ್ ಆಫ್ ಒನ್ ಎಕ್ಸಾಮ್ ಮತ್ತೊಂದು ಎಕ್ಸಾಮ್ ನ ಮತ್ತೊಂದು ಕ್ಯಾಡರ್ ಅವ್ರನ್ನ ಅವರು ತಪ್ಪಾಗಿ ಜಸ್ಟಿಫೈ ಮಾಡಿ ತಪ್ಪಾಗಿ ಅಸೆಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಸೊ ಇದು ಫಸ್ಟ್ ಕ್ಲಾರಿಟಿ ಇದೆ ನಮ್ಮ ಕಡೆಯಿಂದ. ಸಿಕ್ಕಾಪಟ್ಟೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬರ್ತಿದಾವೆ, ಇದು ಹಾಗಾಯ್ತು ಹೀಗಾಯ್ತು, ಎಕ್ಸಾಮ್ ಕ್ಯಾನ್ಸಲ್ ಆಗ್ಬೇಕು, ರಿಫಂಡ್ ಆಗ್ಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಮಾತಾಡ್ತಿರೋದು ಒಳ್ಳೇದಕ್ಕೆ, ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲ್ಸನೇ. ಬಟ್ ಆಸ್ ಎ ಆಸ್ಪಿರೆಂಟ್ಸ್ ಆಗಿ ನೀವೇನ್ ಮಾಡ್ಬೇಕು ಇವಾಗ? ಸಿಕ್ಕಾಪಟ್ಟೆ ಮನೇಲಿ ಕುತ್ಕೊಂಡು ಓದಿದಿರಾ, ಸಿಕ್ಕಾಪಟ್ಟೆ ಲೈಬ್ರರಿಯಲ್ಲಿ ಕುತ್ಕೊಂಡು ಓದಿದಿರಾ, ಎಷ್ಟೋ ಜನ ಹುಬ್ಬಳ್ಳಿ ಧಾರವಾಡ ಲೈಬ್ರರಿಯಲ್ಲಿ ಕುತ್ಕೊಂಡು ಓದ್ತಿದಾರ, ಎಷ್ಟೋ ಜನ ನಿಮ್ ಡಿಸ್ಟ್ರಿಕ್ಟ್ ಲೈಬ್ರರಿಗಳು ಕುತ್ಕೊಂಡು ಓದ್ತಿದಾರ, ಎಷ್ಟೋ ಜನ CH ಇದ್ದು ಸ್ವಲ್ಪ ಲಾಂಗ್ ಟರ್ಮ್ ಲೀವ್ ತಗೊಂಡು ಓದ್ತಿದ್ದೀರಾ, ಎಷ್ಟೋ ಜನ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಕೊಂತ ಫೈನಾನ್ಸಿಯಲ್ ಸ್ಥಿತಿ ಕರೆಕ್ಟ್ ಇಲ್ಲದೆ ಇರೋದಕ್ಕೆ ಪ್ರೈವೇಟ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ಕೊಂಡೇ ಓದ್ತಿದ್ದೀರಾ. ಎಷ್ಟೋ ಜನ ಡಿಸೈಡ್ ಮಾಡಿದೀರಾ ಮಾಡ್ತಾ ಇರೋ ಪ್ರೈವೇಟ್ ಕೆಲಸ ಬಿಟ್ಟು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಒಂದ್ ಎಕ್ಸಾಮ್ ಬಂದ್ಬಿಟ್ಟು ಎಲ್ಲರ ಮನಸ್ಥಿತಿನೂ ಮಿಕ್ಸ್ ಮಾಡಿ ಎಲ್ಲಾ ಏನ್ ಮಾಡ್ಬೇಕು ಅನ್ನೋ ತಿಳಿದೇ ಇರೋ ಪರಿಸ್ಥಿತಿಗೆ ಆಸ್ಪಿರೆಂಟ್ಸಿಗೆ ತಗೊಂಡ್ಬಂದಿದೆ ಇದು. ಸೊ ಹಂಗಾಗಿ ಇಂಥ ಪರಿಸ್ಥಿತಿಗಳಲ್ಲಿ ನಾವು ಏನ್ ಮಾಡ್ಬೇಕು, ಇವಾಗ ಏನ್ ನೆಕ್ಸ್ಟ್ ಸ್ಟೆಪ್ ಇದೆ ಅದ್ರ ಬಗ್ಗೆ ನಾನು ನಿಮ್ಗೆ ಒಂದ್ ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಹೌದು, ತುಂಬಾ ಕಷ್ಟಪಟ್ಟು 3,000 ಅರೇಂಜ್ ಮಾಡಿದ್ವಿ, ಎಕ್ಸಾಮ್ ಫೀಸ್ ಕಟ್ಟಿದ್ವಿ, ಎಕ್ಸಾಮ್ ಬರೆದ್ವಿ, ಎಲ್ಲಿಂದಾನು ಹುಬ್ಬಳ್ಳಿ ಧಾರವಾಡ ರಾಯಚೂರು ಕೊಪ್ಪಳ ಬಳ್ಳಾರಿ ಇಲ್ಲಿಂದ ಎಲ್ಲ ಬೆಂಗಳೂರುವರೆಗೂ ಹೋಗಿ ನೈಟ್ ಫುಲ್ ಟ್ರೈನ್ ಅಲ್ಲಿ ಜರ್ನಿ ಮಾಡಿ ಎಕ್ಸಾಮ್ ಬರೆಯಕ್ ಹೋದ್ರೆ ಎಕ್ಸಾಮ್ ಅಲ್ಲಿ ಹೀಗಾಗೋಯ್ತು. ಎಲ್ಲಾ HIV ಕ್ವಶನ್ಸ್, ಎಲ್ಲಾ TB ಕ್ವಶನ್ಸ್. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಬ್ಲಾಂಕ್ ಮೈಂಡ್ ಇಂದ ಹೊರಗಡೆ ಬಿಡಿ. ಎಷ್ಟೋ ಜನ ಡಿಸಿಷನ್ ತಗೊಂಡಿದ್ರಿ, ನಾನ್ ಮಾಡ್ತಕ್ಕಂಥ ಕೆಲಸ ಬಿಟ್ಟು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀನಿ ಅಂತ. ಅವ್ರಿಗೊಂದು ಡಿಫಿಕಲ್ಟ್ ಚಾಲೆಂಜ್ ಆಗಿದೆ, ಏನಪ್ಪಾ ಎಕ್ಸಾಮ್ ಹಿಂಗಾಗೋಯ್ತು, ನೆಕ್ಸ್ಟ್ ಎಕ್ಸಾಮ್ ಹೆಂಗ್ ಬರುತ್ತೋ, ಏನ್ ನಾವೇನ್ ತಪ್ಪದಾರಿಲಿ ಹೋಗ್ತಿದೀವ, ಏನ್ ತಪ್ಪಾಗಿರೋದೇನಾನು ಓದ್ತಿದೀವ? ಇಲ್ಲ, ನೀವು ಹೋಗ್ತಾ ಇರೋ ದಾರಿ 100% ಸರಿಯಾಗೇ ಇದೆ. ನೀವು ಓದ್ತಾ ಇರೋ ಕಂಟೆಂಟ್ 100% ಸರಿಯಾಗೇ ಇದೆ. ನೀವು ಮಾಡ್ತಾ ಇರೋ ಕೆಲಸ, ನಿಮ್ ಡಿಸಿಷನ್ 1000% ಪೂರ್ತಿ ಸರಿಯಾಗಿದೆ. ಸೊ ಈ ರೀತಿ ಒಂದು ಅಡಚಣೆ ಅದನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಅದನ್ನೊಂದು ಫಸ್ಟ್ ಕ್ಲಾರಿಟಿ. ಈ ಎಕ್ಸಾಮ್ ಹೀಗಾಯ್ತು ಅಂತ ಮುಂದ್ ಬರೋ ಎಕ್ಸಾಮ್ ಹಿಂಗೆ ಆಗ್ತವೆ ಅಂತಲ್ಲ. ಹೌದು, ಇದೊಂದು ತಪ್ಪಾಗಿದೆ, ಬಟ್ ಮುಂದ್ ಬರೋ ಎಕ್ಸಾಮ್ ಹೀಗೆ ಆಗ್ತಾವಂತ ಅಲ್ಲ. ಮುಂದ್ ಬರೋ ಎಕ್ಸಾಮ್ ನಿಮ್ಗೋಸ್ಕರನೇ ಬರ್ಬೋದು. ಒಂದು ಪಾಸಿಟಿವ್ ಮೈಂಡ್ ಸೆಟ್ ನ ನಿಮ್ ಹತ್ರ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ನಿಮ್ಗೆ RCT 8 ಎಕ್ಸಾಮ್ ಇದೆ ಇನ್ನೊಂದು 44 ಡೇಸ್ ಅಲ್ಲಿ. ಅದಾದ ತಕ್ಷಣ KE ಎಕ್ಸಾಮ್ಸ್ ಬರ್ತೇವೆ, ಅದಾದ ತಕ್ಷಣ RRB ಎಕ್ಸಾಮ್ಸ್ ಬರ್ತೇವೆ. ಅಪಾರ್ಚುನಿಟೀಸ್ ಮಾತ್ರ ಇದಾವೆ, ಬಟ್ ಏನಾಗಿದೆ ಅದು ತಪ್ಪಾಗಿದೆ. ನನಗ್ ಗೊತ್ತು, 3,000 ಆಸ್ ಆಸ್ಪಿರೆಂಟ್ಸ್ ಲೈಫ್ ಅಲ್ಲಿ ಯಾರೋ ಫ್ರೆಂಡ್ಸ್ ಕಡೆಯಿಂದ ಒಂದು 1,500, ಮನೆಯಿಂದ ಒಂದು 1,500, ರೂಮ್ ಬಾಡಿಗೆ, ಊಟದ ಖರ್ಚು, ಲೈಬ್ರರಿ ಖರ್ಚು, ಬುಕ್ಸ್ಗೆ ಎಲ್ಲಾ ಖರ್ಚುಗಳನ್ನು ಮ್ಯಾನೇಜ್ ಮಾಡಿ ಏನೋ ಒಂದು ಪ್ರಯತ್ನ ಮಾಡಿ ಎಕ್ಸಾಮ್ ಡೇಟ್ ವರೆಗೂ ನಮಗ್ ನಾವು ಮ್ಯಾನೇಜ್ ಮಾಡ್ಕೊಂಡು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲಾನು ಮಾಡಿ ಎಕ್ಸಾಮ್ ಬರೆಯಕ್ ಹೋಗಿದ್ರೆ ಹೀಗಾಗೋಯ್ತು ಅಂತ. ಸೊ ಒಂಥರ ನಿಮ್ಗೆ ನೆಗೆಟಿವ್ ವೈಬ್ಸ್ ಇದೆ. ಹೌದು, ಎಲ್ಲರ ಪರಿಸ್ಥಿತಿ ಪೂರ್ತಿ ಇಂಡಿಯಾದಲ್ಲಿ ಏನ್ ನರ್ಸಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಯಾರ್ಯಾರು CRE ಎಕ್ಸಾಮ್ ಬರ್ದಿದ್ದಾರೆ, ಎಲ್ಲರೂ ಇದೇ ತರ ಮನಸ್ಥಿತಿ ಇದೆ ಇವಾಗ. ಬಟ್ ಜಾಸ್ತಿ ದಿನ ಇದರಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದ್ರದ್ದು ಏನ್ ಔಟ್ಪುಟ್ ಬರುತ್ತೆ ಅದು ದೇವ್ರಿಗೆ ಬಿಟ್ಟಿದ್ದು. ನಮ್ ಕೆಲಸ ನಾವು ಮಾಡಿದ್ವಿ, ನಮಗ್ ನಾವು ಹಾನೆಸ್ಟ್ ಇದ್ವಿ. ಸೊ ವಿ ಹಾವ್ ಗಿವನ್ ಅವರ್ 100%. ಸೊ ಡೋಂಟ್, ದೇರ್ ಇಸ್ ನೋ ಪಾಯಿಂಟ್ ಆಫ್ ರಿಗ್ರೆಟ್. ಅಲ್ಲಿ ರಿಗ್ರೆಟ್ ಆಗುವಂತಹ ಅವಶ್ಯಕತೆ ಇಲ್ಲ. ಏನಾನ ನೀವು ಪ್ರಿಪೇರ್ ಮಾಡಿರ್ಲಿಲ್ಲ, ಏನಾನ ನೀವು ಓದಿರ್ಲಿಲ್ಲ, ಆ ಕ್ವಶನ್ ಎಕ್ಸಾಮ್ ಅಲ್ಲಿ ಬಂದಿತ್ತು ಅಂದ್ರೆ ಅವಾಗ ನೀವು ಸ್ವಲ್ಪ ರಿಗ್ರೆಟ್ ಆಗಿಪ್ಪ ಇದೊಂದು ಟಾಪಿಕ್ ಓದಿದ ಅಂತಂದ್ರೆ ಇನ್ನೊಂದು ಕ್ವಶನ್ ಕರೆಕ್ಟ್ ಆಗ್ತಿತ್ತಲ್ಲ. ಬಟ್ ಡಿಫಾಲ್ಟ್
ಮೇಜರ್ ಆಗಿದ್ದಾಗ ನಾವೇನ್ ಮಾಡಕ್ಕಾಗಲ್ಲ. ಇದ್ರ ರಿಸಲ್ಟ್ ಇಂದಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಣ. ಏನ್ ಪಾಸಿಟಿವ್ ರಿಸಲ್ಟ್ ಬರ್ಬೋದು, ನೆಗೆಟಿವ್ ರಿಸಲ್ಟ್ ಬರ್ಬೋದು. ಯಾರ್ಯಾರು HIV ಮತ್ತು TB ಎರಡು ಕಾನ್ಸೆಪ್ಟ್ ಓದೇ ಇಲ್ಲ ಅವ್ರು ಕಂಪ್ಲೀಟ್ ಎಕ್ಸಾಮ್ ಇಂದ ಹೊರಗಡೆನೆ ಇದ್ದಾರೆ. ಸೊ ಓದಿರೋರು ಕೆಲವೊಬ್ರು ಎಂಟ್ರಿ ಆಗ್ಬೋದು. ಇದು ಒಂದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಎಷ್ಟು ದಿನ ಅಂತ ಹಿಂಗೆ ಪುಷ್ ಮಾಡ್ತೀರಾ? ಜಾಸ್ತಿ ದಿನ ಟೈಮ್ ವೇಸ್ಟ್ ಮಾಡ್ಬೇಡಿ. ಯಾಕಂದ್ರೆ ಈಗ ನೆಕ್ಸ್ಟ್ ನಿಮ್ಗೆ ಇನ್ನೊಂದು 44 ಡೇಸ್ ಅಲ್ಲಿ ನಾನು ಹೇಳಿದೆ ನಾರ್ಸಿಟಿ 8 ಎಕ್ಸಾಮ್ ಇದೆ. RRB ಎಕ್ಸಾಮ್ ಮಾರ್ಚ್ ಎಂಡ್ ಅಲ್ಲಿ ಬರುತ್ತೆ. ಮತ್ತೆ KE ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗೋದಿದೆ. ನಾನೇನ್ ಹೇಳ್ತಿದ್ದೀನಿ ಅಂತಂದ್ರೆ ನಿಮ್ ಥಿಯರಿ ಕಂಟೆಂಟ್ ನ ರಿವಿಷನ್ ಮಾಡ್ತಾ ಇರಿ, ಕ್ವಶನ್ಸ್ ಪ್ರಾಕ್ಟೀಸ್ ನ ಕಂಟಿನ್ಯೂ ಮಾಡ್ತಾ ಇರಿ. ಯಾಕಂದ್ರೆ ನಿಮ್ಗೋಸ್ಕರನೇ ನಂಬ್ಕೊಂಡು ನಿಮ್ಗೊಂದು ಫ್ಯಾಮಿಲಿ ಇದೆ. ಯಾರೋ ಇಬ್ರು ತಂದೆ ತಾಯಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹೋಗಿ ಹೊಲದಲ್ಲಿ ಕೆಲಸ ಮಾಡಿ, ಬೇರೆ ಎಲ್ಲೋ ಫ್ಯಾಕ್ಟರಿ ಕೆಲಸ ಮಾಡಿ, ಬೇರೆ ಎಲ್ಲೋ ಮೆಡಿಕಲ್ ಶಾಪ್ ಅಲ್ಲಿ, ಪೆಟ್ರೋಲ್ ಪಂಪ್ ಅಲ್ಲಿ, ಅಲ್ಲಿ ಇಲ್ಲಿ ಎಲ್ಲಾ ಕೆಲಸ ಮಾಡಿ ನಿಮ್ಗೆ ಒಂದು 3,000 5,000 ಕೊಡ್ತಿದಾರೆ. ಸೊ ಅವ್ರ ಆಸೆಗೆ ನೀವು ತಣ್ಣೀರ್ ಎರಚಬೇಡಿ. ಏನೋ ನನ್ ಮಗ ಒಂದು ನರ್ಸಿಂಗ್ ಆಫೀಸರ್ ಆಗಿ ಔಟ್ಪುಟ್ ಬರ್ತಾನೆ ಅಂತ. ಹೌದು, ಎಕ್ಸಾಮ್ನರ್ ನಿಮ್ ಆಸೆ ಮೇಲೆ ತಣ್ಣೀರ್ ಎರಚಿದಾನೆ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಬಟ್ ನಿಮ್ಗೋಸ್ಕರನೇ ನಂಬ್ಕೊಂಡು ನಿಮ್ ತಂದೆ ತಾಯಿ ಇದ್ದಾರೆ, ನಿಮ್ಗೋಸ್ಕರನೇ ನಂಬ್ಕೊಂಡು ನಿಮ್ದು ಯಾರೋ ಅಣ್ಣ, ನಿಮ್ದು ಯಾರೋ ಅಕ್ಕ ತಂಗಿ ನಿಮ್ಗೆ ಏನೋ ಒಂದು ಬ್ಯಾಕ್ ಬೋನ್ ಆಗಿ ಸಪೋರ್ಟಿಂಗ್ ನಿಂತಿದ್ದಾರೆ. ಸೊ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿ. ಇದೊಂದು ಸಿಸ್ಟಮ್ ಡಿಫೆಕ್ಟ್ ಆಗಿದೆ. ನೆಕ್ಸ್ಟ್ ಈ ತರ ಎಕ್ಸ್ಪೆಕ್ಟೆಡ್ ಇಲ್ಲ ನಮ್ದು. ಸೊ ನಾವ್ ಏನ್ ಮಾಡ್ತಿದೀವಿ ಕರೆಕ್ಟೇ ಮಾಡ್ತಿದೀವಿ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡಿ ಒಂಚೂರು. ಯಾಕಂದ್ರೆ ನೀವು ಯಾವ್ದು ತಪ್ಪು ಮಾಡಿಲ್ಲ, ಆಸ್ ಎ ಆಸ್ಪಿರೆಂಟ್ಸ್ ಆಗಿ ನೀವು ಯಾವ್ದು ತಪ್ಪು ಮಾಡಿಲ್ಲ. ಸೊ ಅದು ನಿಮ್ ತಪ್ಪಲ್ಲ. ಫಸ್ಟ್ ಇದನ್ನ ನಿಮ್ ಮೈಂಡ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಷ್ಟೋ ಜನ ಟೀಚರ್ಸ್ಗೆ ಗೊತ್ತಿಲ್ಲ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಈ ತರ ಆಗುತ್ತೆ ಅಂತ. ಪಾಪ ಎಷ್ಟೋ ಜನ ಯೂಟ್ಯೂಬ್ ಅಲ್ಲಿ 6 ಗಂಟೆ 7 ಗಂಟೆ ಕ್ರಾಶ್ ಕೋರ್ಸ್ ಅಂತ ಅಥವಾ ಮ್ಯಾರಥಾನ್ ಕ್ಲಾಸ್ ಅಂತ ಏನೇನೋ ಹೇಳಿದ್ದಾರೆ. MSN, OBG, ನರ್ಸಿಂಗ್ ಫೌಂಡೇಶನ್ ಇಂಪಾರ್ಟೆಂಟ್ ಇರೋದು ಎಲ್ಲಾನು ಹೇಳಿದ್ದಾರೆ. ನಾನು ಇಂಪಾರ್ಟೆಂಟ್ ಫಾರ್ಮಕಾಲಜಿ ಕ್ವಶನ್ಸ್ ಲಾಸ್ಟ್ ಟೈಮ್ CRE ಎಕ್ಸಾಮ್ ಅಲ್ಲಿ ಸ್ಟ್ರೈಕ್ ಆಗಿತ್ತು, ಅದಕ್ಕಿಂತ ಮೊದಲು ಸ್ಟ್ರೈಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಮತ್ತೆ ಬರೋ ಅಪ್ಡೇಟ್ಸ್ ಗಳನ್ನೆಲ್ಲ ನಾನು ತಂದು ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ನಿಮ್ಗಷ್ಟೇ ಈ ರೀತಿ ಆಗಿಲ್ಲ, ಇವನ್ ಆಸ್ ಎ ಟೀಚರ್ಸ್ ನಮಗೂ ಈ ರೀತಿ ಆಗಿದೆ. ಸೊ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ ಇದರಿಂದ ಹೊರಗೆ ಬರ್ಬೇಕು. ಏನ್ ಇಂಪಾರ್ಟೆಂಟ್ ಇದೆ ಅದೇ ಇಂಪಾರ್ಟೆಂಟ್ ಇದೆ, ಏನ್ ಕ್ವಶನ್ಸ್ ಬರ್ತಿದಾವೆ ನೆಕ್ಸ್ಟ್ ಎಕ್ಸಾಮ್ಸ್ ಅದೇ ಬರ್ತವೆ. ಸೊ ನಾರ್ಸೆಟ್ ಇಂದ ಈ ರೀತಿ ಎಕ್ಸ್ಪೆಕ್ಟೆಡ್ ಮಾಡಲ್ಲ ನಾವು, ಮತ್ತೆ ಎಕ್ಸಾಮ್ ನರ್ ಕೂಡ ನಾರ್ಸೆಟ್ ಅಲ್ಲಿ ಈ ರೀತಿ ಮಾಡೋದಿಲ್ಲ. ಯಾಕಂದ್ರೆ ಲಾಸ್ಟ್ ಒಂದು ನಾನ್ ಬರ್ದಿರೋದು ನಾರ್ಸೆಟ್ 2021, 22, 23, 20 ಆಮೇಲೆ 4, 5 ಎವ್ರಿ 6 ಮಂತ್ ಬರ್ತಕ್ಕಂಥ ಪ್ರತಿ ಒಂದು ನಾರ್ಸೆಟ್ ನಾನು ಬರ್ಕೊಂಡ್ ಬಂದಿದ್ದೀನಿ. ಪ್ರತಿ ಒಂದರಲ್ಲಿ ಟಾಪ್ ರ್ಯಾಂಕ್ ತೆಗೆದಿದ್ದೀನಿ. ಸೊ ಎಲ್ಲೂ ನನಗೆ ಈ ರೀತಿ ಫೀಲ್ ಆಗಿಲ್ಲ ಎಕ್ಸಾಮ್ನರ್ ನಮ್ ಜೊತೆ ಒಂದು ಡಿಸ್ಕ್ರಿಪೆನ್ಸಿ ಮಾಡಿದ್ದಾನೆ ಅಂತ. ಸೊ ನಾರ್ಸೆಟ್ ಒಂದು ಸ್ಟ್ಯಾಂಡರ್ಡ್ ಬೇರೆನೇ ಇದೆ. ಇದು ಯಾಕೆ ಹೀಗಾಯ್ತು ಅಂತಂದ್ರೆ ಈ ಪೋಸ್ಟ್ ಕೋಡ್ ನಂಬರ್ 54 ಏನಿತ್ತು ನಮ್ದು ನರ್ಸಿಂಗ್ ಆಫೀಸರ್, ಸೀನಿಯರ್ ನರ್ಸಿಂಗ್ ಆಫೀಸರ್ ಮತ್ತು RIMS ESAC ನರ್ಸಿಂಗ್ ಆಫೀಸರ್ಸ್ ಮತ್ತು ANM ಕ್ಯಾಡರ್ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇತ್ತು ಅಲ್ಲಿ, ಅದು ಏಡ್ಸ್ ಕೌನ್ಸಿಲರ್ ಅಂತ ಹೇಳ್ಬಿಟ್ಟು. ಸೊ ಒಬ್ರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಹೋಗಿ ಇದು ಎಲ್ರಿಗೂ ಎಕ್ಸಾಮ್ ಅಪ್ಲೈ ಆಗ್ಬಿಟ್ಟಿದೆ. ಸೊ ಇದು ನಮ್ಗೆ ಒಂದ್ ರೀತಿ ಡಿಫಾಲ್ಟ್ ಆಗಿ ಬಂದಿದೆ. ನಾನು ಬರ್ದಿದ್ದೀನಿ. ಸೊ ಎಕ್ಸಾಮ್ ಅಲ್ಲಿ ಕುಂತಾಗ ನನ್ಗೆ ಎಷ್ಟು ಮೈಂಡ್ ಅಲ್ಲಿ ಓಡ್ತಿತ್ತು ಅಂತ, ಏನಪ್ಪಾ GK ಅಲ್ಲೂ ಏಡ್ಸ್ ಬಗ್ಗೆ ಏನಾರ ಕೇಳಿದಾನ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ನಾನು. GK ಅಲ್ಲಿ ಏನ್ ಫಸ್ಟ್ ಏಡ್ಸ್ ಎಲ್ ಬಂತು, ಏಡ್ಸ್ ಯಾವಾಗ ಐಡೆಂಟಿಫೈ ಆಯ್ತು, ಈ ರೀತಿ ಏನಾರ ಕೇಳ್ತಾನೆ ಏನಪ್ಪಾ ಜನರಲ್ ನಾಲೆಜ್ ಅಲ್ಲೊಂದು ಆ ರೀತಿ ಮೈಂಡ್ ಸೆಟ್ ಕ್ರಿಯೇಟ್ ಆಗ್ಬಿಟ್ಟಿದೆ ಎಕ್ಸಾಮ್ ಮುಗಿಸೋಟ್ಗೆ. ಸೊ ಸ್ಟಿಲ್ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಾನು ಇದಕ್ಕೋಸ್ಕರ ಕಷ್ಟ ಪಟ್ಟಿದ್ದೀನಿ, ನಾನು ಇದಕ್ಕೋಸ್ಕರ ತುಂಬಾನೇ ಓದಿದ್ದೀನಿ, ನಾನು ಇದಕ್ಕೋಸ್ಕರ ನಂದು ಏನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇತ್ತು ನಾನು ಮಾಡಿದ್ದೀನಿ. ದೇವ್ರೆ ನಂದೇನು ತಪ್ಪಿಲ್ಲ, ಕೊಡ್ತಕ್ಕಂತ ರಿಸಲ್ಟ್ ಒಳ್ಳೇದ್ ಕೊಡಪ್ಪ ದೇವ್ರೆ ಅಂತ ಪ್ರೇ ಮಾಡ್ಕೊಳ್ಳಿ. ನಾನು ನನ್ನ ಕಡೆಯಿಂದ ನನ್ನ ಮನಸಾರೆ ಪ್ರೇ ಮಾಡ್ಕೋತೀನಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಯಾರ್ಯಾರು ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಎಲ್ರಿಗೂ ನಿಮ್ಗೆ ಇದರಲ್ಲಿ ESAC ಸೀಟ್ ಸಿಗ್ಲಿ, RIMS ಅಲ್ಲಿ ಸೀಟ್ ಸಿಗ್ಲಿ. ಸೊ ಇದ್ರ ರಿಸಲ್ಟ್ ಬರೋವರೆಗೂ ವೇಟ್ ಮಾಡಕ್ ಹೋಗ್ಬೇಡಿ ಯಾರನ್ನು, ಯಾಕಂದ್ರೆ ಇದ್ರ ರಿಸಲ್ಟ್ ಯಾವಾಗ ಬರುತ್ತೋ ಹೆಂಗ್ ಬರುತ್ತೋ ಅಂತ ನಮಗ್ ಗೊತ್ತಿಲ್ಲ. ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ನಾರ್ಸೆಟ್ 8 ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, RRB ಗೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಟೈಮ್ ನ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಆಸ್ಪಿರೆಂಟ್ಸ್ ಗೆ ಮೇನ್ ಅಸ್ತ್ರ ಅವ್ರ ಹತ್ರ ಇರೋ ಕಂಟೆಂಟ್, ಅವ್ರ ಹತ್ರ ಇರೋ ಸಿಲೆಬಸ್ ಗಿಂತಾನು ಎಷ್ಟು ಇಂಪಾರ್ಟೆಂಟ್ ಅಷ್ಟು ಇಂಪಾರ್ಟೆಂಟ್ ಟೈಮ್ ಕೊಡೋಣ.
ಸೊ ಒಂದ್ ಮಿನಿಟ್ ನಿಮ್ಗೆ ಕೌಂಟ್ ಆಗ್ತಿದೆ. ಯಾಕಂದ್ರೆ ನಾನು ಆವಾಗ್ಲೇ ಹೇಳ್ತೀನಿ, ನಿಮ್ಗೆ ನಂಬ್ಕೊಂಡು ನಿಮ್ ತಂದೆ ತಾಯಿ ಇದಾರೆ, ನಿಮ್ಗೆ ನಂಬ್ಕೊಂಡು ನಿಮ್ ಅಕ್ಕ ತಂಗಿ ಇದಾರೆ, ನಿಮ್ ಅಣ್ಣ ತಮ್ಮ ಇದಾರೆ. ಸೊ ಅವ್ರಿಗೋಸ್ಕರ ಏನಾರ ಒಂದ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ನೆಗೆಟಿವ್ ಕ್ರಿಯೇಷನ್ಸ್ ಗಳಿಂದ ನಾವು ಹೊರಗೆ ಬರಲೇಬೇಕಾಗುತ್ತೆ. ಸೊ ಆದಷ್ಟು ಪ್ರಯತ್ನ ಮಾಡಿ, ಆದಷ್ಟು ಬೇಗ ಎಕ್ಸಾಮ್ಸ್ ಗೆ ಮತ್ತೆ ರಿಟರ್ನ್ಸ್ ಬನ್ನಿ, ಮತ್ತೆ ಎಕ್ಸಾಮ್ ಕೊಡಿ. ಹೌದು ಕಷ್ಟ ಇದೆ, ನನ್ಗೆ ಗೊತ್ತು ಕಷ್ಟ ಇದೆ, 3,000 ಅರೇಂಜ್ ಮಾಡೋದು ಕಷ್ಟ ಇದೆ. ಬೆಟರ್ ಈ ASSC ಎಕ್ಸಾಮ್ ನ ನಾರ್ಸೆಟ್ ಅಲ್ಲೇ ಕಂಡಕ್ಟ್ ಮಾಡಿದ್ರೆ ಬಹಳ ಒಳ್ಳೇದಿತ್ತು. ಗೊತ್ತಿಲ್ಲ ಏನಾಯ್ತು ಏನು ಅಂತ ಹೇಳ್ಬಿಟ್ಟು ಸಡನ್ ಆಗಿ ನೋಟಿಫಿಕೇಶನ್ ಬಂತು. ಯಾರಿಗೂ ಇಂಟರ್ನಲ್ ನ್ಯೂಸ್ ಇಲ್ಲ, ಏನು ಇಲ್ಲ. ಸೊ ಸಡನ್ ಆಗಿ ಬಂದು ಸಡನ್ ಆಗಿ ಎಕ್ಸಾಮ್ಸ್ ಮುಗ್ದು ಕೂಡ ಹೋಯ್ತು. ಸೊ ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಸ್ಟಿಲ್ ಇಟ್ ಈಸ್ ಬ್ಯಾಡ್ ಥಿಂಗ್ ಫಾರ್ ಅಸ್. So we will come out of from this one, and we will start preparing for our upcoming NARCET 8, KE exams and RRB exams. ಸೊ ಒಂದೆರಡು ಮಾತು ನನ್ನಿಂದ ಬಂದಿರೋದು ನಿಮಗೆ ಮೋಟಿವೇಟ್ ಮಾಡಿದೆ ಅನ್ಕೋತೀನಿ. ಒಂದ್ ಸ್ವಲ್ಪ ಏನೋ ಮೈಂಡ್ ಅಲ್ಲಿ ಕ್ಲಾರಿಟಿ ಕ್ರಿಯೇಟ್ ಮಾಡಿದೆ ಅನ್ಕೋತೀನಿ. ಯಾಸ್ ಆಸ್ಪಿರೆಂಟ್ಸ್ ಸೈಟ್ ಅಲ್ಲಿ ಕುತ್ಕೊಂಡು ಈ ಮಾತುಗಳನ್ನ ನಾನು ಮಾತಾಡಿದೀನಿ. ನಿಮ್ಗೆ ಥಿಂಕ್ ಮಾಡಿ ನೀವು ಏನ್ ಮಾಡಿದ್ರೆ ಒಳ್ಳೇದು ಅಂತ. ಯಾಕಂದ್ರೆ ಎಲ್ಲರೂ ಮ್ಯಾಚೂರ್ ಇದ್ದೀರಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನೀವು ಪ್ರಿಪೇರ್ ಆಗ್ತಿದೆ ಅಂತಂದ್ರೆ ನಿಮ್ ಮೈಂಡ್ ಮ್ಯಾಚುರಿಟಿ ಲೆವೆಲ್ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಸೊ ಏನ್ ಇದ್ರಲ್ಲಿ ಸ್ಟಕ್ ಆಗ್ಬೇಕಾದ್ರಿಂದ ಹೊರಗೆ ಬರ್ಬೇಕಾ, ಏನ್ ಮಾಡ್ಬೇಕು ಅನ್ನೋದನ್ನ ಕ್ಲಾರಿಟಿ ತಗೊಳ್ಳಿ ನಿಮ್ ಮೈಂಡ್ ಅಲ್ಲಿ ನೀವು. ನನ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಾನು ನಿಮ್ಗೆ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ವೇಸ್ಟ್ ಮಾಡ್ದೇನೆ ಆದಷ್ಟು ಬೇಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಜಾಸ್ತಿ ದಿನ ರಿಲ್ಯಾಕ್ಸ್ ಆಗಕ್ ಹೋಗ್ಬೇಡಿ, ಯಾಕಂದ್ರೆ ನೆಕ್ಸ್ಟ್ ಮತ್ತೆ 44 ಡೇಸ್ ಅಲ್ಲಿ ನಿಮ್ಗೆ ನಾರ್ಸೆಟ್ ಎಕ್ಸಾಮ್ ಇದೆ. ಓಕೆನಾ? ಹೀಗೆ ನಾನು ನಿಮ್ಗೆ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನೆಲ್ಲ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಟೀಚ್ ಮಾಡ್ತಾ ಇರ್ತೀನಿ. ಮತ್ತು ನಮ್ದು ಆಪ್ ಅಲ್ಲಿ ಕೂಡ ನಿಮ್ಗೆ ಫ್ರೀ ಆಗಿ ಕಂಟೆಂಟ್ ಅಲ್ಲಿ ನಾನು ಕೊಡಕ್ ಟ್ರೈ ಮಾಡ್ತೀನಿ. ಸೊ ಎಲ್ಲರೂ ಸ್ಟೇ ಕನೆಕ್ಟೆಡ್ ಆಗಿರಿ. ಏನಾನ ಅಪ್ಡೇಟ್ಸ್ ಇದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಹಂಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಅಪ್ಡೇಟ್ ಗಳನ್ನ ಏನಾನ ಇದ್ರೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ. ನಮಗೂ ಒಂದ್ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗಿದೆ, ಸ್ಟೂಡೆಂಟ್ಸ್ ಗೆ ಏನ್ ಟೀಚ್ ಮಾಡ್ಬೇಕಿತ್ತು, ಏನ್ ಟೀಚ್ ಮಾಡ್ಬಿಟ್ವಿ ಅಂತ. ಸೊ ಸ್ಟಿಲ್ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ನಾನು ಒಂದ್ ಸ್ವಲ್ಪ ಬೆಟರ್ ಟೀಚ್ ಮಾಡಿದೀನಿ ಅಂತ ನನಗೆ ಅನಿಸ್ತು. ಯಾಕಂತಂದ್ರೆ ವಿ ಎಕ್ಸ್ಪೆಕ್ಟೆಡ್ 4 to 5 ಕ್ವಶನ್ಸ್ ಇದರಲ್ಲಿ. HIV AIDS ಮತ್ತು TB ಬಗ್ಗೆ ಒಂದು 5 ರಿಂದ 6 ಕ್ವಶನ್ 8 ಕ್ವಶನ್ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದಕ್ಕಿಂತ ಜಾಸ್ತಿನೇ ಬಂತು. 8 ಎಕ್ಸ್ಪೆಕ್ಟ್ ಮಾಡಿದಕ್ಕೆ 80 ಎಕ್ಸ್ಪೆಕ್ಟ್ ಮಾಡಿದ್ರೆ ಕೆಲವೊಬ್ರು ಅಷ್ಟು ಮಾಡಿಲ್ಲ, ನಾವು ಅಷ್ಟನ ಮಾಡಿದ್ವಿ. ಸೊ ಅರ್ಧ ಗ್ಲಾಸ್ ಖಾಲಿ ಇದೆ ಅಂತ ಹೇಳಕ್ಕಿಂತ ನಾನು ಹೇಳ್ತೀನಿ ಅರ್ಧ ಗ್ಲಾಸ್ ಇನ್ನು ನೀರಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಾನ್ ಪಾಸಿಟಿವ್ ಇದ್ರೆ ನನ್ನ ಸ್ಟೂಡೆಂಟ್ಸ್ ಪಾಸಿಟಿವ್ ಆಗಿರ್ತಾರೆ ಅಂತ ನನ್ನ ಮೈಂಡ್ ಸೆಟ್. ಹಂಗಾಗಿ ನಿಮ್ ಹತ್ರ ಒಂದ್ 2 ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದೀನಿ. ಸೊ ಎಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೋತೀನಿ. ಯಾರನ್ನ ಫಸ್ಟ್ ಟೈಮ್ ವಿಡಿಯೋ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾನ ಅಪ್ಡೇಟ್ಸ್ ಇದ್ರೆ, ಇಂಪಾರ್ಟೆಂಟ್ ಏನಾನ ನೋಟ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಏನಾನ ಟಾಪಿಕ್ಸ್ ಆಗಿರ್ಬೋದು, ಸೊ ನಾನು ಕಂಟಿನ್ಯೂಸ್ ಡಿಸ್ಕಸ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾ ಇರ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್.